ನಮಸ್ಕಾರ ಸ್ನೇಹಿತರೆ, ನಮ್ಮೂರು ನಮ್ಮ ಜನ ಚಾನೆಲ್ಗೆ ಸ್ವಾಗತ. ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲೇ ನೋಡು ಎಂಬಂತೆ ಭರತನಾಟ್ಯ ಕಲಾವಿದೆ ಊದಗಟ್ಟಿ ಗ್ರಾಮದ 9 ವರ್ಷದ ಬಾಲಕಿ ಸಾಹಿತ್ಯ ದಿಲೀಪ್ ಕುಲಕರ್ಣಿಯೇ ಸಾಕ್ಷಿ. ಬಾಗಲಕೋಟೆ ಜಿಲ್ಲೆ ಕಲಾದಗಿ ಗ್ರಾಮದ ಹಣ್ಣು ಬೆಳೆಗಾರರ ವಿದ್ಯಾಸಂಸ್ಥೆಯಲ್ಲಿ 3ನೇ ತರಗತಿ ಓದುತ್ತಿರುವ ಊದಗಟ್ಟಿ ಗ್ರಾಮದ ಸಾಹಿತ್ಯ ಕುಲಕರ್ಣಿಗೆ ಸಣ್ಣ ವಯಸ್ಸಿನಲ್ಲಿಯೇ ನೃತ್ಯದ ಕಡೆಗೆ ಒಲವು ಇರುವುದನ್ನು ಗಮನಿಸಿದ ತಾಯಿ ದೀಪಾ ಕುಲಕರ್ಣಿಯವರು ಮಗಳಲ್ಲಿನ ಪ್ರತಿಭೆಗೆ ಪ್ರೋತ್ಸಾಹ ನೀಡಲು ಬಾಗಲಕೋಟೆಯ ನಟರಾಜ ಸಂಗೀತ ನೃತ್ಯ ನಿಕೇತನದಲ್ಲಿ ಭರತನಾಟ್ಯ ತರಬೇತಿ ನೀಡಿದರು. ಈಗಲೂ ಆನ್ಲೈನ್ ಮೂಲಕ ಭರತನಾಟ್ಯ ಅಭ್ಯಾಸ ಮಾಡುತ್ತಿರುವ ಬಾಲಕಿ ಸಾಹಿತ್ಯ ಕುಲಕರ್ಣಿ ಭರತನಾಟ್ಯದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾಳೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಅಖಿಲ ಭಾರತೀಯ ಸಾಂಸ್ಕೃತಿಕ ಸಂಘ ಆಯೋಜಿಸಿದ್ದ 21ನೆಯ ಭಾರತೀಯ ಬಹುಭಾಷಾ ನೃತ್ಯ ಸ್ಪರ್ಧೆಯಲ್ಲಿ ಚೇರ್ಮನ್ ಅವಾರ್ಡ್, ಮಂತ್ರಾಲಯ, ಚನ್ನರಾಯಪಟ್ಟಣ, ಮುದ್ದೇಬಿಹಾಳ ಸೇರಿದಂತೆ ಅನೇಕ ನಗರಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭರತನಾಟ್ಯ ಪ್ರದರ್ಶಿಸಿ ಮೆಚ್ಚುಗೆ ಪಡೆದುಕೊಂಡಿದ್ದಾಳೆ. ಥೈಲ್ಯಾಂಡ್ನ ಪಟ್ಟಾಯ ನಗರದಲ್ಲಿ ಅಕ್ಟೋಬರ್ 25ರಿಂದ 29ರವರೆಗೆ ನಡೆಯುವ ಸಾಂಸ್ಕೃತಿಕ ಉತ್ಸವದಲ್ಲಿ ಭರತನಾಟ್ಯ ಪ್ರದರ್ಶಿಸಲು ಆಯ್ಕೆಯಾಗಿರುವ ಬಾಲಕಿ ಸಾಹಿತ್ಯ ಕುಲಕರ್ಣಿ ವಿದೇಶದಲ್ಲೂ ಭರತನಾಟ್ಯದ ಕಂಪನ್ನು ಪ್ರದರ್ಶಿಸಲು ಸಿದ್ಧವಾಗಿದ್ದಾಳೆ. ಆದರೆ ವಿದೇಶಕ್ಕೆ ಹೋಗಿ ಬರುವ ಖರ್ಚನ್ನು ಹೊಂದಿಸಲು ಸಾಹಿತ್ಯಳ ಪಾಲಕರು ಹೆಣಗಾಡುತ್ತಿದ್ದಾರೆ. ಸಾಹಿತ್ಯಳಂತಹ ಬಾಲ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು ಪ್ರಾಯೋಜಕರು ಮುಂದೆ ಬರಬೇಕಾಗಿದೆ. ಅಂದಾಗ ಮಾತ್ರ ಗ್ರಾಮೀಣ ಭಾಗದ ಪ್ರತಿಭೆಗಳು ಬೆಳೆಯಲು ಸಾಧ್ಯವಾಗುತ್ತದೆ. ಕಲಾವಿ ಒಳಗೆ ಕಲ್ತಾ ಇದ್ದೀವಿ ಸರಿ. ವರ್ಷ ಯಾರ ಕಡೆ ಸಹನಾ ಮಿಸ್ ಅಂತ ಬರ್ತಿದ್ದೀವಿ. ಹ್ಞೂ. ನೆಕ್ಸ್ಟು ಈಗ 2ನೇ ವರ್ಷದಿಂದ ಸ್ವಲ್ಪ ನಾವು ಮನೆ ಚೇಂಜ್ ಮಾಡಿದ್ದೀವಿ. ಹಾಗಾಗಿ ಈಗ ವಿದ್ಯಾಗಿರಿ ಒಳಗೆ ಬಂದು ಸೇರ್ತಾರೆ ಚೈತನ್ಯ ದೇಸಾಯಿ ಪಟ್ಟಿ ಅಂತ. ಅವ್ರ ಹತ್ರ ಆನ್ಲೈನ್ ಕ್ಲಾಸ್. ಎಷ್ಟು ವರ್ಷ ಕಲಿಸ್ಯಾರ? 1 ವರ್ಷ. ಈಗ 2ನೇ ವರ್ಷದ ಎಕ್ಸಾಮ್ ಕಟ್ಟಿದ್ವಿ ಸರ್. ಎಕ್ಸಾಮ್ ಸರ್ ಗಂಧರ್ವ ಭರತನಾಟ್ಯ. ಮನ್ಯಾಗ ಸ್ಕೂಲ್ನಾಗ ಮಾಡ್ತಿದ್ದೇವ್ರಿ. ಹಂಗಾಗಿ ನಾನು ಫಸ್ಟ್ ಮುದ್ದೇಬೇಳೆ ಕರ್ಕೊಂಡು ಹೋದೇರಿ. ನಮ್ಮ ಸ್ವಲ್ಪ ಜಾಸ್ತಿ ಪರಿಚಯ ಇದ್ದಿರಿ. ಹಂಗಾಗಿ ನೆಕ್ಸ್ಟ್ ಮಂತ್ರಾಲಯ ಅದು ಕರ್ಕೊಂಡು ಹೋದೆ ಸರಿ. ಅಲ್ಲಿ ಕೃಷ್ಣ ಲೀಲಾಮೃತ ಅಂತ ಪ್ರೋಗ್ರಾಮ್ ಇತ್ತು ಸರಿ. ಹಂಗಾಗಿ ಅಲ್ಲೆಲ್ಲ ಪರ್ಫಾರ್ಮೆನ್ಸ್ ಕೊಡ್ಸಿದ್ವಿ. ನೆಕ್ಸ್ಟ್ ಪೂರ್ಣ ಅಂತ ಅಪ್ಲಿಕೇಶನ್ ಬಂದಿತ್ತು ಸರಿ ಆನ್ಲೈನ್ನಾಗ. ಸ್ವಲ್ಪ ಟ್ರೈ ಮಾಡೋಣ ಅಂಥೇಳಿ ಅದನ್ನೂ ಎಲ್ಲ ಪ್ರಾಕ್ಟೀಸ್ ಮಾಡಿ ಪೂರ್ಣ ಕರ್ಕೊಂಡು ಹೋದೆ ಸರ್. ಅದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಇತ್ತು ರೀ. ಹಾಗಾಗಿ ಅಲ್ಲಿ 1 ಡುಯೆಟ್ಟು 1 ಸೋಲೋ 2 ಡ್ಯಾನ್ಸ್ ಮಾಡಿದ್ರು. ಬ್ಲ್ಯಾಕು 2 ಇದಾಯ್ತು ರೀ ಸರಿ. ಒಂದು ಚೇರ್ಮನ್ ಅವಾರ್ಡ್ ಅಂತ ತೊಗೊಂಡಿದ್ರಿ, ಇನ್ನೊಂದು ಸೆಕೆಂಡ್ ಅವಾರ್ಡ್ ಅಂತ ಬಂತು ಸರ್. ಈಗ ನಿಮ್ಮ ಮಗಳಿಗೆ ಭರತನಾಟ್ಯ ಕಳಿಸ್ಬೇಕಂತ ಹೆಂಗೆ ವಿಚಾರ ಮಾಡಿದ್ರಿ? ಸ್ವಲ್ಪ ಏನಾದರೂ ನೋಡಿ ಹಾಡೋದು ಕೇಳಿದಲ್ಲೆಲ್ಲ ಸ್ವಲ್ಪ ಡ್ಯಾನ್ಸ್ ಮಾಡ್ತಿದ್ದೇವೆ ಸರಿ. ಇಂಟ್ರೆಸ್ಟ್ ಇರ್ಬೋದು, ಸುಮ್ಮನೆ ನೋಡೋಣ. ಆಮೇಲೆ ಅದಕ್ಕೆ ಒಂದು ಉನ್ನತವಾದ ಸ್ಥಾನ ಅದ ಸರಿ. ಈ ಥರ ಅಲ್ಲಿ ಇಲ್ಲಿ ಮಾಡ್ಕೋತ ಕೊಡೋಕ್ಕಿಂತ ಇದೊಂಥರ ಅಪಾರ್ಚುನಿಟಿನೂ ಚಲೋ ಇರ್ತೀರಿ ಸರಿ. ಆಮೇಲೆ ಅದೊಂಥರ ಬೆಲೆ ಜಾಸ್ತಿ ಇರ್ತೀರಿ ಸರಿ. ಆಮೇಲೆ ಆಕೆ ಇಂಟ್ರೆಸ್ಟ್ ಅದ ರೀ, ಇರಲಿ ಅಂಥೇಳಿ ಅದಕ್ಕೆ ಜಾಯಿನ್ ಮಾಡ್ತಿದ್ದೀವಿ. ಈಗ ಥೈಲ್ಯಾಂಡಿಗೆ ಸೆಲೆಕ್ಟ್ ಆಗ್ಯಾಡ್ರಿ ಸರಿ. ಯಾವ್ದು? ಥೈಲ್ಯಾಂಡ್ ರೀ ಸರಿ. ಇಂಟರ್ನ್ಯಾಷನಲ್ ಲೆವೆಲ್ ಸರಿ. ಒಲಿಂಪಿಕ್ ಅವಾರ್ಡ್ ಅಂಥೇಳಿ ಸೆಲೆಕ್ಟ್ ಆಗ್ಯಾಡ್ರಿ ಸರಿ. ಅದನ್ನೇ ವಿಚಾರ ಮಾಡಿದ್ದೀವಿ ಸರಿ. ಹೌದನ್ರಿ? ಯಾವಾಗ ಅದರ ಅದು ಅಕ್ಟೋಬರ್ ಇದೆ ರೀ ಸರಿ.
ನೆಕ್ಸ್ಟ್ ಆದರೆ ಆಗಸ್ಟ್ ಅನ್ಕೊಳ್ಳೆ ನಾವು ಫೈನಲ್ ಮಾಡ್ಕೋಬೇಕ್ರಿ ಸರ್ ಎಲ್ಲ ರಿಜಿಸ್ಟ್ರೇಷನ್ ಅದು ಹ್ಞೂ ನೋಡ್ಬೇಕ್ರಿ ಸರ್ ವಿಚಾರ ಮಾಡ್ಲಕತ್ತೀನಿ ರೀ. ಕಳಿಸ್ಕೊಡ್ರಿ ಮತ್ತೆ. ಕಳಿಸ್ಬೇಕಂತ ಸರಿ 1 ಲ್ಯಾಕ್ ಬೇಕಂತ್ರಿ ಸರಿ. ಅಮೌಂಟ್ ಅಡ್ಜಸ್ಟ್ ಆದ್ಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೋಬೇಕಂತೇಳಿ